ಏನ್ ಹೀಗೆ ಹೇಳ್ತಿದೀಯಾ? ನಿನ್ನ ಬಲಾತ್ಕಾರ ಮಾಡಿದ್ದು ನಾನೇ ಅಲ್ವಾ? ಆದ್ಯಾ, ಏನ್ ಮಾಡ್ತಿದ್ದೆ? ಫ್ರೀ ಆಗಿದ್ರೆ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಬಂದೆ. ಇನ್ನೊಂದು ವಿಷಯ ಹೇಳ್ಬೇಕು. ರಾಮಚಂದ್ರಪುರದಲ್ಲಿ ಸರ್ಕಸ್ ಹಾಕಿದಾರಂತೆ. ನಾಳೆ ಹೋಗೋಣವಾ? ಬರೋವಾಗ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿದ್ದು ಬರೋಣ. ಓಕೆ, ಏನಂತೀಯ? ಏನ್ ಹೇಳೋದು ಸೀನು? ಅಯ್ಯೋ, ನಾನ್ ನಿನ್ನ ಕೇಳಿದ್ರೆ ನೀನ್ ನನ್ನ ಕೇಳ್ತೀಯಲ್ಲ. ನಾನಂತೂ ರೆಡಿ. ನನ್ ಹೆಂಡತಿ ಹೂ ಅಂದ್ರೆ ಸಾಕು, ಎಲ್ಲಾ ಪ್ಲೇಸ್ನು ಕವರ್ ಮಾಡಿಸಿ ಕರ್ಕೊಂಡ್ ಬರ್ತೀನಿ. ನಾನ್ ಕೇಳ್ತಿರೋದು ನೀನೇನ್ ಹೇಳ್ತೀಯ ಅಂತ. ಅಂದ್ರೆ ಊರವ್ರು ಮಾತ್ರನೇ ಅಲ್ಲ, ಮನೇಲಿರೋರು ನನ್ನ ಬೈತಿದ್ದಾರೆ. ನೀನೊಬ್ನೇ ಇನ್ನೂವರೆಗೂ ಏನೂ ಹೇಳಿಲ್ಲ. ಅದಕ್ಕೆ ನೀನೇನ್ ಹೇಳ್ತೀಯ ಅಂತ ಕೇಳ್ತಿದ್ದೀನಿ ಸೀನು. ಏನ್ ಹಾಗೆ ನೋಡ್ತಿದ್ಯಾ ಸೀನು? ಏನಾದ್ರೂ ಒಂದ್ ಹೇಳು, ಮಾತಾಡು. ನೀನೊಬ್ಬನು ಬೈದ್ಬಿಟ್ರೆ ಎಲ್ರೂ ನನ್ನ ಬೈದ್ಬಿಟ್ರು ಅಂತ, ಇನ್ನು ನನ್ನ ಬೈಯೋದಕ್ಕೆ ಅನುಮಾನ ಪಡೋದಕ್ಕೆ ಯಾರೂ ಇರಲ್ಲ ಅಂತ ಸ್ವಲ್ಪ ಆದ್ರೂ ನಾನು ರಿಲ್ಯಾಕ್ಸ್ ಆಗ್ತೀನಿ. ಹೇಳು, ನಿನ್ ಮನ್ಸಲ್ಲಿ ಏನಿದೆಯೋ ಅದನ್ನ ಹೇಳ್ಬಿಡು ಸೀನು. ನಿನ್ ಮನ್ಸಿಗೆ ಏನನ್ಸುತ್ತೋ ಅದನ್ನ ಹೇಳು. ಆದ್ರೆ ಒಂದನ್ನ ಕೇಳ್ದೆ ಮಾತ್ರ ಇರಬೇಡ ಸೀನು. ಯಾಕೆ ಹಾಗೆ ನೋಡ್ತಿದ್ಯಾ? ಏನಾಯ್ತು? ಈಗ ತಾನೇ ಇಲ್ಲಿಗೆ ಬಂದು ಸ್ಮೈಲ್ ಕೊಟ್ಟೆ ಅಲ್ವಾ? ಸರ್ಕಸ್ಗೆ ಹೋಗೋಣ ಅಂದೆ, ಈಗೇನಾಯ್ತು? ನಾನ್ ಕೇಳೋದಕ್ಕಾದ್ರೂ ಹೇಳು ಸೀನು, ಏನಾದ್ರೂ ಒಂದು ಹೇಳು. ಇದಕ್ಕಿಂತ ಇನ್ನೇನು ಹೇಳಕ್ಕಾಗಲ್ಲ ಆದ್ಯ. ನಿನ್ ಜೊತೆನೇ ಇರ್ತೀನಿ. ನಿನ್ನ ಯಾವತ್ತೂ ಬಿಟ್ಟು ಹೋಗಲ್ಲ ನಾನು. ನಿನ್ನಿಂದ ನನ್ನಿಂದ ನಿನ್ನ ಯಾರು ದೂರ ಮಾಡಕ್ಕಾಗಲ್ಲ.